ಹಲೋ, ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಖಾನಾವಳಿಯಲ್ಲಿ ಮಾಡುವಂತಹ ಮೆಂತ್ಯ ಚಟ್ನಿಯನ್ನು ಮಾಡೋಣ. ಮೆಂತ್ಯ ಖಾರದ ಚಟ್ನಿಯನ್ನು ಮಾಡೋಣ. ಇಲ್ಲಿ ನೋಡಿ, ನಾನು ಇಲ್ಲಿ 2 ಸ್ಪೂನ್ ಮೆಂತ್ಯನ ಆಲ್ರೆಡಿ 1 ಅವರ್ ನೆನೆಸಿಟ್ಟಿದ್ದೀನಿ. ಅದು ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತೆ, ರುಬ್ಬುವಾಗ ಬೇಗ ರುಬ್ಬುತ್ತೆ ಅಂತ. ಈಗ ಆಲ್ರೆಡಿ ಅದನ್ನು 1 ಅವರ್ ನೆನೆಸಿದ್ದೀನಿ. ಈಗ ಮೆಣಸಿನಕಾಯಿ ಎಲ್ಲನೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕ ಶೈಲಿಯ ಖಾನಾವಳಿಯಲ್ಲಿ ಸಿಗುವಂಥ ಮೆಂತ್ಯದ ಖಾರದ ಚಟ್ನಿ. ಈಗ ಮೊದಲು ಒಲೆ ಆನ್ ಮಾಡಿ ಒಂದು ಪಾತ್ರೆನ ಬಿಸಿಗೆ ಇಟ್ಟಿದ್ದೀನಿ. ಈಗ ಅದಕ್ಕೆ 2 ಸ್ಪೂನು ಎಣ್ಣೆನ ಹಾಕೋಣ. ಹೆಚ್ಚು ಬೇಡ, 2 ಸ್ಪೂನ್ ಆದರೆ ಬೇಕಾದಷ್ಟು. ಈಗ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಜೀರಿಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ಕಾದು ನೋಡಿ, ಜೀರಿಗೆ ಹಾಕಿದ್ದೀವಿ, ಅದು ಫ್ರೈ ಆಗ್ತಾಯಿದೆ. ಈಗ ಅದಕ್ಕೇ ಈರುಳ್ಳಿನ ಹಾಕೋಣ. ನಾನು ಇಲ್ಲಿ 1 ಈರುಳ್ಳಿನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮತ್ತು ಅದರ ಜೊತೆಗೆ ಇಲ್ಲಿ ನೋಡಿ 10-12 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕೋಣ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಎನ್ಹೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಜನರಲ್ಲಾಗಿ ಗೊತ್ತಿರೋ ಹಾಗೆ ಚಟ್ನಿಗಳಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅದು ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಚಟ್ನಿಗಳನ್ನು ತುಂಬ ಮಾಡ್ತಾರೆ. ಅಂದರೆ ಅವರು ಹೆಚ್ಚು ಕಾಯಿನ ಉಪಯೋಗಿಸೋದಿಲ್ಲ. ನಮ್ಮ ಕಡೆ ಆದರೆ ನಾವು ಸ್ವಲ್ಪ ತೆಂಗಿನಕಾಯಿ, ಹುರ್ಗಡ್ಲೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಅವರು ಈ ರೀತಿ ಕೆಲವೊಂದು ಚಟ್ನಿಗಳನ್ನು ಮಾಡ್ತಾರೆ. ಅದಕ್ಕೆ ನಾನು ಕೂಡ ಈ ರೀತಿ ಮಾಡಿ ನೋಡೋಣ ಅಂತ ನೋಡಿದೆ, ಚೆನ್ನಾಗಿತ್ತು. ಆದ್ದರಿಂದ ಇಲ್ಲೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಅದಕ್ಕೇ ನಾವು ಇಲ್ಲಿ ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಮತ್ತು ಕಲ್ಲರ್ಗೆ ಬ್ಯಾಡಗಿ ಮೆಣಸಿನಕಾಯಿನ ಎರಡನ್ನೂ ಕೂಡ 5 ತೊಗೊಂಡಿದ್ದೀನಿ. ಇದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದರಲ್ಲಿರುವಂಥ ಘಾಟ್ ಅಂಶ ಹೋಗುತ್ತೆ. ಈಗ ಇಲ್ಲಿ ನೋಡಿ, ಮೆಂತ್ಯನ ನೆನೆಸ್ಕೊಂಡಿದ್ನಲ್ಲ 1 ಅವರು, ಈಗ ಅದನ್ನು ಕೂಡ ಹಾಕೋಣ. ಈ ಚಟ್ನಿಗೆ ಮುಖ್ಯವಾಗಿ ಮೇಯ್ನು ಇಂಗ್ರೀಡಿಯೆಂಟ್ಸು ಮೆಂತ್ಯ. ಇದರಲ್ಲಿ ನೀರು ತೆಗೆದಿದ್ದೀನಿ. ಈಗ ಇದನ್ನು ಹಾಕಿ ಫ್ರೈ ಮಾಡೋಣ. ನೋಡಿ, ಅದಕ್ಕೇನೆ ನಾನು ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ, ಅದನ್ನು ಕೂಡ ಹಾಕೋಣ. ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡೋಣ. ಇದನ್ನು 10-12 ದಿನ ಹಾಗೆ ಹೊರಗಡೆನೇ ಇಡ್ಬೋದು, ಫ್ರಿಡ್ಜಿಲ್ದೇ. ಚಟ್ನಿ ಚೆನ್ನಾಗಿರುತ್ತೆ, ಏನೂ ಕೂಡ ಕೆಡೋದಿಲ್ಲ. ಈ ರೀತಿ ಫ್ರೈ ಮಾಡಿರ್ತೀವಲ್ಲ, ಅದರಿಂದ ಚಟ್ನಿ ಏನು ಕೆಡೋದಿಲ್ಲ. ಮತ್ತು 1-2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ಇದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ದೋಸೆ, ಚಪಾತಿ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ಎಲ್ಲ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನಿಲ್ಲಿ ಹೆಚ್ಚು ಕಲ್ಲುಪ್ಪನ್ನೇ ಯೂಸ್ ಮಾಡುವಂಥದ್ದು. ಇಷ್ಟು ಹಾಕಿದ್ರೆ ಸಾಕು. ಮತ್ತು ಇಲ್ಲಿ 1-2 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಅಂದರೆ ಮೆಂತ್ಯ ಸ್ವಲ್ಪ ಕಹಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇದರಲ್ಲಿ ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆಗಿ ಟೇಸ್ಟು ಒಂಥರ ಸಖತ್ತಾಗಿರುತ್ತೆ. ಈಗ ಅದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿ ಎಲ್ಲ ಪದಾರ್ಥಗಳ ಜೊತೆ ಮಿಂಗಲ್ ಆದರೆ ಚೆನ್ನಾಗಿರುತ್ತೆ. ಈ ಕೊತ್ತಂಬರಿ ಸೊಪ್ಪಿನಲ್ಲಿರುವಂಥ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗುತ್ತೆ. ಯಾಕೆಂದರೆ ಇದನ್ನು ಚಟ್ನಿನ ನಾವು ಸ್ವಲ್ಪ 1-5-6 ದಿನ ಹೊರಗಡೆ ಇಡ್ತೀವಿ ಅಂದರೂ ಕೂಡ ಅದು ಏನೂ ಆಗೋದಿಲ್ಲ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಇನ್ನೊಂದು 10-12 ಸೆಕೆಂಡ್ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಪಾತ್ರೆ ಬಿಸಿಗೇ ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಹೊಂದ್ಕೊಂಡು ಫ್ರೈ ಆಗ್ತಾಯಿದೆ. ಈಗ ಇಷ್ಟು ಬಾಡಿಸಿದ್ರೆ ಸಾಕು.
ಈಗ ಒಲೆ ಆಫ್ ಮಾಡೋಣ. ನೋಡಿ ಈ ರೀತಿಯಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ತರಕಾರಿನೂ ಬೇಡ, ತುಂಬ ಪೇಸ್ಟಾಗೂ ಬೇಡ, ಆ ರೀತಿ ಮಾಡ್ಕೊಳ್ಳಿ. ನೋಡಿ ಅದರಲ್ಲಿ ಹುಣಸೆಹಣ್ಣಲ್ಲಿರುವಂಥ ನೀರಂಶ ಮತ್ತು ಮೆಂತ್ಯನ ನೆನೆಸಿದ್ವಲ್ಲ ಅದರಲ್ಲಿರುವಂಥ ನೀರಿನಂಶ ಮಾತ್ರ ಇದಕ್ಕೆ ಇರೋದು. ನಾವು ಎಕ್ಸ್ಟ್ರಾ ನೀರು ಹಾಕಿಲ್ಲ. ಅದರಿಂದ ಇದನ್ನು ಹೊರಗಡೆ ಒಂದು 10-12 ದಿನ ಇಡ್ಬೋದು. ಫ್ರಿಡ್ಜ್ ಇಲ್ಲದೇ ಇಡ್ಬೋದು. ಫ್ರಿಡ್ಜಲ್ಲಾದರೆ 3 ತಿಂಗಳು 6 ತಿಂಗಳು ಇಟ್ಕೊಂಡು ಕೂಡ ಕೆಲವರು ಉಪಯೋಗಿಸ್ತಾರೆ. ಇದನ್ನು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಇಡೋಣ. ನೋಡಿ ಉತ್ತರ ಕರ್ನಾಟಕದ ಶೈಲಿಯ ಖಾನಾವಳಿ ಮೆಂತ್ಯ ಚಟ್ನಿ ರೆಡಿಯಾಗಿದೆ. ಇದು ರೊಟ್ಟಿ, ದೋಸೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ಟೇಸ್ಟು ಸಖತ್ತಾಗಿರುತ್ತೆ. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಮಗೂ ಕೂಡ ಎನ್ಕರೇಜ್ ಸಿಕ್ತಾಗುತ್ತೆ. ಆಗ ನಾವು ಹೆಚ್ಚು ವೆಜ್ ವಿಡಿಯೋಗಳನ್ನು ಮಾಡಬಹುದು, ಅಡುಗೆಗಳನ್ನು ಮಾಡಿ ವಿಡಿಯೋನ ಮಾಡಬಹುದು. ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ನಿಮಗೆ ಗೊತ್ತಿರೋಂಥವ್ರಿಗೆ ಶೇರ್ ಮಾಡಿ. ಮತ್ತು ಮೆಂತ್ಯ ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಇರೋರು, BP ಇರೋರು ತಿಂದರೆ ಇದನ್ನು ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ BP ಶುಗರು ಕಂಟ್ರೋಲಿಗೆ ಬರುತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.